ಮಂಗಳೂರಿನ ಕೊಟ್ಟಾರ ಚೌಕಿಯಲ್ಲಿ ದೀಪಕ್ ರಾವ್ ಹತ್ಯೆ ಬಳಿಕ ಬಶೀರ್ ಮೇಲಿನ ದಾಳಿಗೆ ಸಂಬಂಧಪಟ್ಟ ಹಾಗೆ ಆಯುಕ್ತರು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆರೋಪಿಗಳಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅನ್ನು ಅವರು ಇಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಈಗ ಈ ಬಗ್ಗೆ ಮಾತಾಡೋಕೆ ಮಂಗಳೂರು ನಾರ್ತ್ ಎಂಎಲ್ಎ ಮೊಯ್ದೀನ್ ಬಾವ ಅವರು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮೊಯ್ದೀನ್ ಬಾವ ಅವರೇ, ಇಲ್ಲಿ ಈಗ ಕಮಿಷನರ್ ಸುದ್ದಿಗೋಷ್ಠಿ ಬಗ್ಗೆ ತಮಗೆ ಮಾಹಿತಿ ಸಿಕ್ಕಿರಬಹುದು. ಅವರು ಸ್ಪಷ್ಟವಾಗಿ ಹೇಳಿದಂತಹ ಅಂಶಗಳಲ್ಲಿ ಪ್ರಮುಖವಾಗಿರುವಂತಹ ಅಂಶ ಅಂತ ಹೇಳಿದ್ರೆ ಅಲ್ಲಿ ಒಂದು ಇದು ಸೇಡು ಹಾಗೂ ಪ್ರತೀಕಾರಕ್ಕೋಸ್ಕರ ಆಗಿದೆ ಅಂತ. ದೀಪಕ್ ರಾವ್ ಹತ್ಯೆಯಾದ ಬಳಿಕ ಪ್ರತೀಕಾರಕ್ಕೋಸ್ಕರ ಈ ಕೃತ್ಯವನ್ನ ಈ 4 ಹುಡುಗರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದು ವಿಚಾರ, ಎರಡನೇದು, ಇವರು ಹಿಂದೂ ಪರ ಸಂಘಟನೆಗಳಿಗೆ ಸೇರಿದವರೇ, ಆದರೆ ಯಾವ ಸಂಘಟನೆ ಅಂತ ಪರ್ಟಿಕ್ಯುಲರ್ ಆಗಿ ಈಗಲೇ ವೆರಿಫೈ ಮಾಡದೆ ಹೇಳೋಕ್ಕಾಗಲ್ಲ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. 4 ಕೂಡ 25 ವರ್ಷದ ಒಳಗಿನ ಹುಡುಗರು, ಅದರಲ್ಲಿ ಇಬ್ಬರು 22 ವರ್ಷ, ಒಬ್ಬ 21, ಒಬ್ಬ 25. ಈ ಸಂದರ್ಭದಲ್ಲಿ ಈ ಇನ್ಫಾರ್ಮೇಶನ್ ನೋಡಿದ ಬಳಿಕ ತಾವು ಯಾವ ರೀತಿ ರಿಯಾಕ್ಟ್ ಮಾಡೋಕೆ ಬಯಸ್ತೀರಾ ಮೊಯ್ದೀನ್ ಬಾವ ಅವರೇ? ಸರ್, ನಾನು ಹೇಳುವಂತಹದ್ದು ಇದು ರಿಯಾಕ್ಷನ್ ಅಂತ. 1ನೇ ಪಾಯಿಂಟ್, ಯಾವ ರೀತಿಯಲ್ಲಿ ಕಮಿಷನರ್ ಹೇಳಿದ್ರು ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಅಲ್ಲಿಯ ಆದಂತಹ ಒಂದು ಇದಕ್ಕೆ ಇದು ರಿಯಾಕ್ಷನ್ ಆಗಿದೆ. ಇವತ್ತು ನೋಡಿ, ನೀವು 2ನೇ ಪಾಯಿಂಟ್ ಅನ್ನು ಹೇಳಿದಿರಾ. 4 ಯುವಕರು ಬರೀ 21 ವರ್ಷ, 20 ವರ್ಷ, 25 ವರ್ಷ ಅಂತ ಹೇಳುವಂತಹ ಮಾತನ್ನು ಹೇಳಿದಿರಾ. ಈ ಸಫ್ವಾನ್ ಅಂತ ಹೇಳುವಂತ ಈ ಅವನು ಯುವಕನನ್ನು ಕೊಲೆದು ಮಾಡಿದವನು, ಅವರು ಸಮೇತ ಎಲ್ಲ ಯುವಕರೇ 20, 25 ವರ್ಷದ ಒಳಗಡೆ. ನಿಜ ನಿಜ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಈ ಕರಾವಳಿ ಭಾಗ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳುವಂತದನ್ನ ನಾವು ಆಲೋಚನೆ ಮಾಡ್ಬೇಕು. ಬಹುಶಃ ಈ ಎಳೆ ಮಕ್ಕಳಿಗೆ ಇವತ್ತು ಅವರ ಜೀವನ ಆ ಒಂದು ಸಂದರ್ಭದಲ್ಲಿ ಓಪನ್ ಆಗಿ ಬರುವಂತಹ ಸಂದರ್ಭದಲ್ಲಿ ಇವರು ಈ ಗಾಂಜಾ, ಅಫೀಮು, ಈ ದ್ವೇಷವನ್ನು ಸಾರಿಸಿಕೊಂಡು ಬಹುಶಃ ಇಂತಹದ್ದನ್ನು ಮಾಡುವಂತಹದ್ದು ಖಂಡಿತ ನಿಗ್ರಹ ಆಗ್ಲೇಬೇಕಾಗ್ತದೆ. ಜನ ಶಾಂತಿಯಿಂದ ಈ ಭಾಗದಲ್ಲಿ ಬದುಕಲೇಬೇಕಾಗ್ತದೆ. ನಾವು ಬಹಳಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯವರು ಅಂತೇಳಿ ಹೊರ ರಾಜ್ಯದವರಿಂದ, ಹೊರ ದೇಶದವರಿಂದ ಬಹಳ ಎಜುಕೇಶನಿಸ್ಟು, ಬಹಳ ಬುದ್ಧಿವಂತರು ಅಂತ ಹೇಳುವಂತ ಹೆಸರನ್ನು ಕೇಳ್ತೇವೆ. ಆದ್ರೆ ನಮ್ದು ಬುದ್ಧಿ ವಿಪರೀತವಾಗಿ ಇಂಥ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ ಅಂತ ಹೇಳಿದ್ರೆ ನಿಜಕ್ಕೂ ನನಗೆ ಹೇಸಿಗೆ ಆಗ್ತಾ ಇದೆ. ಈ ಭಾಗದಲ್ಲಿ ಇದ್ದುಕೊಂಡು ಇವತ್ತು ಸೇಡಿಗೆ ಸೇಡು, ಮುಯ್ಯಿಗೆ ಮುಯ್ಯಿ, ಇದು ಎಷ್ಟು ದಿವಸ ಅಂತ ಹೇಳಿ ಹೋಗ್ತದೆ ಸರ್? ದಯವಿಟ್ಟು ಒಂದು ಮಾತನ್ನು ನಾನಿಲ್ಲಿ ಹೇಳಲೇಬೇಕಾಗ್ತದೆ. ಈ ಯುವಕರಿಗೆ ಯಾರು ಪ್ರಚೋದನೆ ಕೊಡ್ತಾರೆ, ಆ ಪ್ರಚೋದನಕಾರರನ್ನು ಏನೂ ಆಗ್ತಾ ಇಲ್ಲ, ಅವರ ಕುಟುಂಬಕ್ಕೂ ಏನಾಗ್ತಾ ಇಲ್ಲ. ನಿರ್ಗತಿಕ ಬಡ ವರ್ಗದ ಆ ಮಕ್ಕಳು ಇವತ್ತು ಬಲಿಯಾಗ್ತಾ ಇದ್ದಾರೆ. ಅದೇ ತರ ಅವರನ್ನು ಬಲಿ ಮಾಡುವುದರಲ್ಲೂ ಈ ಯಾವ ರೀತಿಯಲ್ಲಿ ಟ್ರೈನಿಂಗ್ ಮಾಡಿದಂತ ಈ ಯುವಕರುಗಳು ಅವರಿಗೆ ಆ ಸೇಡನ್ನು ತರಿಸುವಂತ ವ್ಯವಸ್ಥೆ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಬಹುಶಃ ಇದೇ ಮಾತ್ರದಲ್ಲಿ ನಾನು ಹೇಳ್ತಾ ಇಲ್ಲ, ನೀವು ಉದ್ದಕ್ಕೆ ನೋಡಿದ್ರು ಎಲ್ಲ ಯುವಕರೇ ಇಂದು ಬಲಿಯಾಗುವಂತಹದ್ದು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರವನ್ನು ನಾವು ಕಂಡುಹಿಡಿಯಬೇಕಾದ್ರೆ ಇಲ್ಲಿ ರಾಜಕೀಯದ ಜೊತೆ ಧರ್ಮವನ್ನು ಬೆರೆಸಿಕೊಳ್ಳುವಂತಹದ್ದು ಮತ್ತು ರಾಜಕೀಯದ ಉದ್ದೇಶಕ್ಕಾಗಿ ಬಹುಶಃ ಇಷ್ಟೊಂದು ಕೊಲೆ ಆಗ್ಬೇಕಾದ್ರೆ ಅಂತಹ ರಾಜಕೀಯ ಯಾತಕ್ಕಾಗಿ ಬೇಕು, ಅಂತ ಅಧಿಕಾರ ಯಾತಕ್ಕಾಗಿ ಬೇಕು ಅಂತ ಹೇಳುವಂತಹದ್ದನ್ನು ಮನುಷ್ಯ ಯೋಚನೆ ಮಾಡ್ಬೇಕು, ಮಾನವ ಯೋಚನೆ ಮಾಡ್ಬೇಕು. ಬಹುಶಃ ಸಾವಂತೂ ನಮ್ಗೆ ಹುಟ್ಟಿದ ಮೇಲೆ ಸಾವಂತೂ ಖಚಿತ ಇದೆ. ಆದರೆ ಇರುವಂತ ಸಂದರ್ಭದಲ್ಲಿ ನಾವು ನಮ್ಮ ಇಂದಿನ ಪೀಳಿಗೆ ಬಹುಶಃ ಯಾವ ರೀತಿಗೆ ಎತ್ತ ಹೊರಳ್ತಾ ಇದೆ ಅಂತ ಹೇಳುವಂತಹ ಚಿಂತನೆಯನ್ನು ನಾವು ಪಾಲಕರಾದ ನಾವೆಲ್ಲರೂ ಹಿರಿಯರು ಮಾಡಬೇಕಾದದ್ದು ಇತ್ತೀಚಿನ ಅವಶ್ಯಕತೆ. ಇದು ಇವತ್ತು ಜಿಲ್ಲೆಯ ಹೆಸರನ್ನು ತಲೆ ತಗ್ಗಿಸುವಂತ ಕೆಲಸ ಮಾಡುವಂತಹದ್ದಲ್ಲದೆ, ಯಾವ ಒಂದು ಮಂಗಳೂರು ಅಂತೇಳಿ ಅನೇಕ ವಿದೇಶಿಗರು ಮತ್ತು ಈ ಭಾಗಕ್ಕೆ ಆ ಇಂಡಸ್ಟ್ರಿ ತರಲಿಕ್ಕೆ ಅಥವಾ ಇನ್ನೊಂದು ಎಜುಕೇಶನ್ಗೆ ಅಂತ ಕಳಿಸುವಂತಹ ಸಂದರ್ಭದಲ್ಲಿ ಈ ಮಂಗಳೂರು ನಿಜಕ್ಕೂ ಎಷ್ಟೋ ಎತ್ತರಕ್ಕೆ ಬೆಳೆಯುವಂತಹ ಎಲ್ಲ ಸಾಧ್ಯತೆಗಳು ಇದರಿಂದ ಕ್ಷೀಣಿಸ್ತಾ ಇದ್ದೇವೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆಸ್ ಎ ಹ್ಯೂಮನ್ ಬೀಯಿಂಗ್, ನಾನೊಂದು ಶಾಸಕನಾಗಿ ಹೇಳುವುದಲ್ಲ, ಮಾನವನಾಗಿ ದೇವರ ಅನುಗ್ರಹದಿಂದ ಏನೋ ಒಂದು ಕಂಟ್ರೋಲಿಗೆ ಈ ಒಂದು ಸುರತ್ಕಲ್ ಕ್ಷೇತ್ರ ಬಂದಿದೆ. ನಾನು ಹೇಳುವಂತಹದ್ದು, ಇಂತಹ ತಪ್ಪು ಮಾಡುವಂತ ಅಪರಾಧಿಗಳನ್ನು ನ್ಯಾಯಾಧೀಶರುಗಳು ಇವತ್ತು ಇವರಿಗೆ ನಾವು ಕಾನೂನನ್ನು ಮಾಡುವಂತಹದ್ದು. ಒಂದನೆಯದ್ದು, ಈ ಅಫೀಮು ಗಾಂಜಾ ಇಳಿಯುವಂತಹ ಈ ಎಲೆ ಯುವಕರು ಬಲಿಯಾಗುವಂತಹ ಸಂದರ್ಭದಲ್ಲಿ ಅದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡದಾದ ಕಾನೂನನ್ನು ತಂದು ಅದನ್ನು ಅವ್ರು ಯಾರಂತ ಒಂದು ದುರ್ಬುದ್ಧಿಯನ್ನು ತೋರ್ತಾರೆ
ಅವರಿಗೆ ಪರ್ಮನೆಂಟ್ ಆಗಿ ಒಂದು ಅತ್ಯಂತ ಹೆಚ್ಚು ಉಗ್ರವಾದ ಶಿಕ್ಷೆ 8 ವರ್ಷ 10 ವರ್ಷ ಶಿಕ್ಷೆಯನ್ನು ಕೊಡುವಂತಹ ಒಂದು ಕಾಯ್ದೆಯನ್ನು ತರಬೇಕು. ಅಕಸ್ಮಾತ್ ಒಬ್ಬನನ್ನು ಮರ್ಡರ್ ಮಾಡಿದಂತಹ ಸಂದರ್ಭದಲ್ಲಿ ಆ ನ್ಯಾಯಾಧೀಶರುಗಳು ಸಮೇತ ದೇವರು ಬುದ್ಧಿ ಕೊಡಬೇಕು. ಆ ಯಾರ ಜೀವಿಸುವ ಹಕ್ಕನ್ನು ಅವನು ಕಸಿತಾನ ಅವನು ನೇಣುಗಂಬಕ್ಕೆ ಇರಲೇಬೇಕಾದಂತಹ ಕೆಲಸ ಆಗ್ಬೇಕಾಗಿದೆ. ಇದಕ್ಕೆ ಧರ್ಮ, ರಾಜಕೀಯ, ಅವನು ಯಾವನೇ ಆಗ್ಲಿ ಅದನ್ನು 4 ತೀರ್ಮಾನಗಳನ್ನು ಜಡ್ಜ್ಗಳು ಅಥವಾ ಈ ಹಿಡಿಯುವಂತಹ ಪೊಲೀಸರುಗಳು ಅಟ್ಲೀಸ್ಟ್ ಶೂಟ್ಔಟ್ ಮಾಡುವಂತಹ ಸಂದರ್ಭದಲ್ಲಿ ಏನೇ ಆಗ್ಲಿ, ಬಟ್ ಆ ಶೂಟ್ಔಟ್ ಅನ್ನು ಮಾಡಿ ಅವರನ್ನು ಸಾಯಿಸಿ ಬಿಟ್ರೆ ಖಂಡಿತ ಮುಂದಿನ ದಿವಸಗಳಲ್ಲಿ ಇದಕ್ಕೆ ಒಂದು ತಾತ್ಕಾಲಿಕ ತಡೆ ಆಗುವಂತಹ ಸಾಧ್ಯತೆಗಳಿದೆ. ಆದುದರಿಂದ ನಾನು ಬಹುಶಃ ಒಂದು ಹಂತಕ್ಕೆ ಇದು ಮಾಡಬಾರದು. ನಾವು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಇದ್ದೇವೆ, ಖಂಡಿತ ಒಪ್ಕೊಳ್ತೇನೆ. ಆದ್ರೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಇನ್ನೊಬ್ಬರ ಜೀವವನ್ನು ಕಸಿಯುವಂತಹ ಒಂದು ವ್ಯವಸ್ಥೆಗೆ ನಾವು ನುಗ್ತಾ ಇದ್ದೇವೆ. ನಮ್ಮ ಎಳೆಯರು ಅದರಲ್ಲಿ ಇಳಿತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ದಿಕ್ಕು ದಿಸೆ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅಂತ ಹೇಳುವಂತದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಈ ಒಂದು ಸಂದರ್ಭದಲ್ಲಿ ಆ ತೀರಿ ಹೋದಂತಹ ಕುಟುಂಬಕ್ಕೆ ನಾನು ಸಾಂತ್ವನವನ್ನು ಹೇಳುವಂತಹ ವಿಷಯ ಮತ್ತು ಆ ಬಶೀರ್ ಅಂತ ಹೇಳುವಂತಹ ಅವರ ಕುಟುಂಬಕ್ಕೂ ಸಮೇತ ಇವತ್ತು ದೇವರ ಹತ್ರ ಪ್ರಾರ್ಥಿಸುವಂತಹವರನ್ನು ಆದಷ್ಟು ಬೇಗ ಶೀಘ್ರ ಗುಣಮುಖವಾಗುವಂತಹ ಕೆಲಸವನ್ನು ದೇವರು ಮಾಡ್ಲಿ. ಈ ಭಾಗಕ್ಕೆ ಎಲ್ಲರೂ ಪ್ರಮುಖವಾಗಿ ಒಂದು ಪ್ರಾರ್ಥನೆಯನ್ನು ಮಾಡೋಣ. ನಾವೆಲ್ಲರೂ ನಮ್ಮ ಕೆಟ್ಟ ಬುದ್ಧಿಗಳನ್ನು ದೇವರು ತೆಗೆಸಿ ಬರೇ ಅಧಿಕಾರ ದಾಹ ನಾವು ಕಂಡಿದ್ದೇವೆ. ಯಾವ ರೀತಿಯಲ್ಲಿ ಗುಜರಾತ್ನಲ್ಲಿ ನರಮೇಧಗಳಾಗ್ತವು ಬರೇ ಅಧಿಕಾರಕ್ಕಾಗಿ. ಅಂತಹ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರಬಾರ್ದು, ಕರಾವಳಿ ಭಾಗದಲ್ಲಿ ಬರಬಾರ್ದು. ಒಂದು ಹಂತದಲ್ಲಿ ನಾನು ನರಮೇಧ ಗುಜರಾತ್ ಅಲ್ಲಿ ಮಾತ್ರ ಆಗಿದ್ದ ಮೊಯ್ದೀನ್ ಬಾಬಾ ಅವರೇ? ಅಲ್ಲಲ್ಲ, ನಾನು ಹೇಳಿದ ಉದಾಹರಣೆಗೆ ಹೇಳಿದ್ದು ಗುಜರಾತ್ ನಲ್ಲಿ ಆಗಿದೆ, ಅನೇಕ ಭಾಗದಲ್ಲಿ ಆಗಿದೆ, ದಿಲ್ಲಿಯಲ್ಲೂ ಆಗಿದೆ. ಆದ್ರೆ ಅತ್ಯಂತ ದೊಡ್ಡ ನರಮೇಧವನ್ನು ನಾನು ಹೇಳುವಂತದ್ದು ಅಂತ ಒಂದು ವ್ಯವಸ್ಥೆ ನಮ್ಮ ಜಿಲ್ಲೆಗೆ ಬಾವ ಅವರೇ. ಈಗ ಏನು ಬಾವ ನೀವು ಹೇಳಿದ್ ಸರಿ ಇದೆ ಬಾವ ಅವರಿಗೆ. ಯಾಕಂತ ಹೇಳಿದ್ರೆ ಇಲ್ಲಿ ಮೊದಲು ಮಂಗಳೂರಲ್ಲಿ ರಾಜಕೀಯ ಮತ್ತು ಧರ್ಮ ಫಸ್ಟ್ ಸಪರೇಟ್ ಆಗ್ಬೇಕು. ನೀವು ನಿಮ್ಮ ಫಸ್ಟ್ ಪಾಯಿಂಟ್ ಏನಿದೆ ಅದು ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಅದಾಗಬೇಕು. ಅವಾಗ ಎಲ್ಲವೂ ಕೂಡ ಬಹುಶಃ ಇಲ್ಲಿ ಹತೋಟಿಗೆ ಬರುತ್ತೆ ಅನ್ಸುತ್ತೆ. ಖಂಡಿತ ರಾಜ್ಯ ಕೋಮು ಮತ್ತು ಈ ರಾಜಕೀಯವನ್ನು ಬೇರೆ ಬೇರೆ ಆಗಿ ಇಟ್ರೆ ಎಲ್ಲರಲ್ಲೂ ಒಂದು ಗೌರವ ಬರ್ತದೆ, ಒಂದು ವಿಶ್ವಾಸ ಬರ್ತದೆ. ಒಂದು ಸಮುದಾಯವನ್ನು ಕಾಣುವಾಗ ಅದಕ್ಕೆ ಅಡ್ಡಗೋಡೆ ಕಟ್ಟುವಂತಹದ್ದನ್ನು, ಇನ್ನೊಂದು ಸಮುದಾಯ ನೋಡುವಾಗ ತುಷ್ಟೀಕರಣ ನೋಡುವಂತಹದ್ದು ಬಹುಶಃ ದೇಶದಲ್ಲಿ ಬೆಳೀತಾ ಇದೆ. ಒಂದು ಕಡೆ ದಲಿತರ ಮೇಲೆ ಹಲ್ಲೆ ನಡೀತಾ ಇದೆ, ಒಂದು ಕಡೆ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ನಡೀತಾ ಇದೆ, ಒಂದು ಕಡೆ ಎಳೆ ಯುವಕರು ಬಹುಸಂಖ್ಯಾತರ ಮೇಲೆ ಆ ದಾಳಿಯನ್ನು ನಡೆಸುವಂತಹ ಕೆಲಸ. ಇದು ಎಷ್ಟು ದಿವಸ ಅಂತ ಹೇಳಿ ದೇಶ ಸಾಕ್ತಾ ಇದೆ ಹೇಳುವಂತದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂತ ಹೇಳಿದ್ರೆ ಈಗ ನೋಡಿ, ಈಗ ಇದೇ ಚೈನ್ ರಿಯಾಕ್ಷನ್ ಇದು ಕಂಟಿನ್ಯೂಸ್ಲಿ ಆಗ್ತಾ ಹೋಗ್ತದೆ. ಒಂದ್ಸಲಿ ಅವ್ರು ದಾಳಿ ಮಾಡಿದ್ರಂತ ಇವ್ರು ಮಾಡೋದು, ಇವ್ರು ಮಾಡಿದ್ರಂತ ಅವ್ರು ಮಾಡೋದು, ಅವ್ರು ಮಾಡಿದ್ರಂತ ಇವ್ರು ಮಾಡೋದು, ಇವ್ರು ಮಾಡಿದ್ರಂತ ಅವ್ರು ಮಾಡೋದು. ಎಷ್ಟು ಅಮಾಯಕರು ಸಾಯ್ಬೇಕು ಹಾಗಾದ್ರೆ? ಇದಕ್ಕೆ ಕಾರಣಕರ್ತರಾಗುವಂತ ಎಲ್ಲ ಸಂಘಟನೆಗಳನ್ನು ನಿಷೇಧಿಸಬೇಕಾದ್ದು ಪ್ರಥಮವಾದಂತಹ ಕೆಲಸ. ನಿಜ. ಈ ಸಂಘಟನೆ ಏನ್ ಸಂಘಟನೆ ಅವ್ರಿಗೆ ಮಾಡೋ ಕೆಲಸ ಇರೋದವ, ಇದನ್ನೇ ಮಾಡ್ಕೊಂಡು ಓಡಾಡ್ತಿರ್ತಾರ. ಲೈಫಿಗೆ ಏನ್ ಮಾಡ್ತಾರೆ ಇವ್ರು ಹಾಗಾದ್ರೆ? ನೋಡಿ, ನಾನು ಹೇಳುವಂತದ್ದು ಕೇಳಿ ಸರ್, ಇವತ್ತಿನ ಯುವಕರಿಗೆ ಏನಾಗಿದೆ ಗೊತ್ತಾ? ಇಂತ ಒಂದು ಕೊಲೆ ಮಾಡೋದಾದ್ರೆ ಒಂದು 5 ಲಕ್ಷ 10 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಕೊಟ್ಬಿಡ್ತಾನೆ, ಅವನು ಹಾಯಾಗಿರ್ತಾನೆ. ಇವರು ಆ 5 ಲಕ್ಷ ಜುಜುಬಿ ದುಡ್ಡಿನ ಆಸೆಗೆ ಏನು ಮಾಡ್ಲಿಕ್ಕೂ ಹೆಸರಿಲ್ಲ ಅಂತ ಒಂದು ವ್ಯವಸ್ಥೆಗೆ ನಾವು ಬಂದಿದ್ದೇವೆ. ಯಾಕಂದ್ರೆ ಮೊಯ್ದೀನ್ ಬಾಬಾ ಅವರಲ್ಲಿ ಯಾರ್ದೋ ಒಬ್ಬರ ಮಗ ಸತ್ತು ಹೋದ್ರೆ ಇನ್ನೊಬ್ಬ ತಾಯಿಯ ಮಗ ಜೈಲಿಗೆ ಹೋಗ್ತಾನೆ ಇಲ್ಲಿ. ನೋಡಿ, ಯಾವನೋ ಮಾಡುದು, ಯಾವನೋ ಮಾಡಿಸುದು, ಹೋಗುವವನು ಯಾರೋ. ಇದು ಸ್ವಲ್ಪ ದಿವಸದಲ್ಲಿ ಪೊಲೀಸರು ಇದನ್ನು ತರ್ತಾರೆ, ಈ ರಹಸ್ಯವನ್ನು ಬಯಲಿಗೆ ಸ್ವಂತ ಧೈರ್ಯ ನನಗಿದೆ. ಈ ಕೊಲೆ ಯಾತಕ್ಕಾಯ್ತು? ಆ ಯುವಕನ ಅಮಾಯಕ ಯುವಕ ಬಹುಶಃ ಅವನು ತಾಯಿ ಸಮೇತ ಒಂದು ಮುಸ್ಲಿಂ ಮ್ಯಾನೇಜ್ಮೆಂಟ್ ಇರುವಂತಹ ಒಂದು ಸ್ಕೂಲ್ ನಲ್ಲಿ 4 ವರ್ಷಗಳ ಕಾಲ ಪಿಯೋನ್ ಆಗಿ ಕೆಲಸ ಮಾಡಿದಂತಹ ಮಹಿಳೆ. ಅದೇ ತರ ಆತ ಸಮೇತ ಒಂದು ಮುಸ್ಲಿಂ ಮಾಲಕತ್ವದ ಅಂಡರ್ ನಲ್ಲಿ 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ವ್ಯವಸ್ಥೆಗಳೆಲ್ಲ ಸರಿಯಾಗಿ ಕಾಣ್ತದೆ, ಹಿಂದೂ ಮುಸ್ಲಿಂ ಒಗ್ಗಟ್ಟಾಗಿರುವಂತೆ ಕಾಣ್ತದೆ. ಆದ್ರೆ ಇಂತಹ ಒಂದು ಘಟನೆ ಆದ ತಕ್ಷಣ ಒಂದು ಜಾತಿಗೆ ಹಚ್ಚುವಂತಹ ಕೆಲಸ ಈ ಭಾಗದಲ್ಲಿ ಆಗ್ತಾ ಇದೆ. ಅದುವೇ ದುರ್ದೈವ ಅಂತ ಹೇಳುವಂತ ಮಾತನ್ನು ನಾನು ಹೇಳಲೇಬೇಕಾಗ್ತದೆ. ಬಹುಶಃ ನಾವು ಕೇರಳ ರಾಜ್ಯವನ್ನು ನೋಡ್ತಾ ಇದ್ದೀರಾ, ಇಂದಿನವರೆಗೂ ಅಲ್ಲಿ ಬಹುಶಃ ಪಕ್ಷಗಳ ನರಮೇಧಗಳು ನಡೆಯಿರ್ಬೋದು, ಆದ್ರೆ ಅಲ್ಲಿ ಜಾತಿ ವ್ಯವಸ್ಥೆಗಳಲ್ಲಿ
ಅವರು ಎಲ್ಲವನ್ನು ಮೆಟ್ಟಿ ನಿಂತಿದ್ದಾರೆ ಅಂತ ಹೇಳುವಂತದ್ದು ನಾನು ಹೇಳಲೇಬೇಕಾಗ್ತದೆ. ಫಸ್ಟ್ ಈಗ ಆಗ್ಬೇಕಾಗಿರುವಂತದ್ದು, ನೀವು ರಾಜಕಾರಣಿಗಳು, ಎಲ್ಲಾ ಪಕ್ಷಗಳ ರಾಜಕಾರಣಿಗಳು ಈ ಧರ್ಮವನ್ನ ರಾಜಕೀಯದಿಂದ ಬೇರ್ಪಡಿಸಬೇಕು. ಸಂಬಂಧಪಟ್ಟ ಸಂಘಟನೆಗಳನ್ನ ಎಲ್ಲರೂ ಕೂಡ ಒಕ್ಕೊರಲಿಂದ ಒಂದೇ ವಾಯ್ಸ್ ಅಲ್ಲಿ ಕಂಡೆಮ್ ಮಾಡ್ಬೇಕು. ನೀವು ನಾನು ಒಂದು ಕಣ್ಣನ್ನು ಮುಚ್ಚಿ ಒಂದು ಕಣ್ಣನ್ನು ತೆರೆಸಿ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಯಾವ ಸಂಘಟನೆಗಳಿದ್ದಾವೆ, ಅದು ಯಾವುದೇ ಕ್ಯಾಸ್ಟ್ ಇರುವಂತಹ ಸಂಘಟನೆಗಳಿರ್ಬೋದು, ಅದನ್ನು ಇವತ್ತು ನಮ್ಮ ದೇಶ ಒಳ್ಳೇದಾಗ್ಬೇಕು, ನಮ್ಮ ಊರು ರಾಜ್ಯ ಒಳ್ಳೇದಾಗ್ಬೇಕು ಅಂತ ಹೇಳುವಂತ ನಿಯತ್ತಿದ್ರೆ ಪ್ರತಿಯೊಬ್ಬರು ತ್ಯಾಗ ಮಾಡುವಂತ ಮಾನವಭಾವನದಿರಬೇಕು. ನಾವು ರಾಜಕೀಯವನ್ನು ಬದಿಗಿರಿಸುವ, ಆ ಧರ್ಮವನ್ನು ಬದಿಗಿರಿಸುವ, ಬಟ್ ಇಲ್ಲಿ ಆಗುವಂತ ಈ ಎಲಿಮೆಂಟ್ಸ್ ಗಳಿಗೆ ಮುಖ್ಯ ಕಾರಣಕರ್ತರಾಗುವಂತಹ ಸಂಘಟನೆಗಳನ್ನು ಫಸ್ಟಿಗೆ ತಾವು ಬ್ಯಾನ್ ಮಾಡಿ, ಅದಕ್ಕೆ ಬ್ಯಾನ್ ಮಾಡುವಂತ ಹೆಸರನ್ನು ಹೇಳಿದ ತಕ್ಷಣ ಅದಕ್ಕೆ ಇಷ್ಟು ಜನ ಇದಕ್ಕಿಷ್ಟು ಜನ ಸಪೋರ್ಟ್ ಮಾಡಿಕೊಂಡು ಮಾತನಾಡುವಂತಹದ್ದು ನಿಲ್ಬೇಕು. ನಮ್ಮ ಇವತ್ತು ತೀರಿ ಹೋದಂತಹ ಆ ಕುಟುಂಬ ನಮ್ಮ ಕುಟುಂಬ ಅಂತ ಹೇಳುವಂತ ನೆಲೆಯಲ್ಲಿ ನಾವು ಅದನ್ನು ಎಸಗಬೇಕಾಗ್ತದೆ. ಯಾವನ ಪಾಪ ನಮ್ಮ ಒಂದು ಪ್ರಚೋದನೆಗೆ ಒಳಗಾಗಿ ಅವನು ಏನ್ ಮಾಡ್ಲಿಕ್ಕೂ ನುಗ್ತಾನೆ. ಇವತ್ತು ದುಡ್ಡಿನ ಆಸೆಯ ಮೇಲೆಗೆ ಅವನು ಜೈಲಿಗೆ ಹೋಗ್ಲಿಕ್ಕೆ ರೆಡಿಯಾಗ್ತಾನೆ. ಅಂದ್ರೆ ದುಡ್ಡು ಉದ್ಯೋಗ ಇಲ್ಲದೆ ಜನತೆ, ಯುವ ಜನತೆ ಇವತ್ತು ಕಂಗಾಲಾಗ್ತಾ ಇದೆ. ಏನೋ ದುಡ್ಡಿನ ಆಸೆಗಾಗಿ ನಾನು ಏನನ್ನೂ ಮಾಡ್ತೇನೆ ಅಂತ ಹೇಳುವಂತ ಹಂತಕ್ಕೆ ಬಂದು ತಲುಪಿರುವುದರಿಂದ ಈ ವ್ಯವಸ್ಥೆ ಆಗಿದೆ. ಬಹುಶಃ ಉದಾಹರಣೆ ದಾನ ಹೇಳುವಂತಹದ್ದು ಆ ಮೊದಲ ಮರ್ಡರ್ ಆದದ್ದು ಇಂತಹದ್ದೇ ಸಮಸ್ಯೆ ಆಗಿರ್ಬೋದು. ಬಹುಶಃ ಬಂಟಿಂಗ್ ಅಂತ ಹೇಳುವಂತ ಸಣ್ಣ ಕಾರಣವನ್ನು ಇಟ್ಟುಕೊಂಡು ಈ ಮರ್ಡರ್ ಆಗಿಲ್ಲ ಅಂತ ಹೇಳುವಂತಹದ್ದನ್ನು ನಾನು ಮೊನ್ನೆ ಪತ್ರಿಕಾಗೋಷ್ಠಿ ಕರೆದಿದ್ದೇನೆ. ಅದರಲ್ಲಿ ಹೇಳಿದ್ದೇನೆ, ಪೊಲೀಸರು ಈ ರಹಸ್ಯವನ್ನು ಬಿಡಿಸಿಕೊಡ್ಬೇಕು ಅಂತ ಹೇಳುವಂತಹ ಮನವಿಯನ್ನು ಮಾಡಿದ್ದೇನೆ. ನಮ್ಮ ಭಾವನೆ, ಈ ನಮ್ಮ ರಾಜ್ಯದಲ್ಲಿ ನಾವೆಲ್ಲರೂ ಸಹೋದರರಂತೆ ಬಾಳುವಂತಹ ಕೆಲಸ ನಮಗೆ ಆಗ್ಬೇಕಾಗಿದೆ ಅಂತ ಹೇಳುವಂತಹದನ್ನು ನಾನು ನಿಮ್ಮೊಂದಿಗೆ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದ ಭಾವ ಅವರೇ, ತಾವು ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕಾಗಿ.